ಇವತ್ತಿನ ಡಿಸಿಯನ್ನು ನೋಡಿಕೊಂಡು ನಾಳೆ ದಿನ ತಹಸೀಲ್ದಾರ್ ಅವರ ಕಾರ್ಯಾಲಯವನ್ನ ರೈತ ಸಂಘದ ನೇತೃತ್ವದಲ್ಲಿ ಕಿಲಿ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಬಯಸ್ತೇನೆ. ಬಂಧುಗಳೇ, ನಾವೀಗಾಗಲೇ ಹಲವಾರು ರಾಜಕಾರಣಿಗಳನ್ನು ನೋಡಿದ್ದೀವಿ. ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ರಾಜಕಾರಣಿಗಳನ್ನು ನೋಡಿದ್ದೀವಿ. ಇವತ್ತು ಈ ವೇದಿಕೆ ಮೂಲಕ ನಾನೊಂದು ಸವಾಲನ್ನು ಹಾಕ್ತಾ ಇದ್ದೀನಿ. ಸುತ್ತಮುತ್ತಲಿರ್ತಕ್ಕಂಥ ರಾಜಕಾರಣಿಗಳೇ, ಆತನೇ ಜಿಲ್ಲೆಯನ್ನ ಮಾನವ ಹೋದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಗಜಸ್ಥಳವನ್ನು ಯಾರು ತೋರಿಸ್ತೇವೆ. ಇವತ್ತು ನಮ್ಮ ಜಿಲ್ಲೆಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ನಮಗೆ ಯಾವ ರೀತಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕೋಚಿ ಮತ್ತು ಬಾಗಲಕೋಟೆ ರೈಲ್ವೆ ಈಗಾಗಲೇ ಪ್ರಾಯೋಗಿಕ ಹಂತದಲ್ಲಿದೆ. ಈ ಭಾಗದ ಶಾಸಕರು ಸಂಸದರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಬಿಜಾಪುರದಿಂದ ನಮ್ಮ ರೈಲ್ವೆ ಕನೆಕ್ಷನ್ ಅನ್ನು ಕೊಡಬೇಕಾದಂತ ಅನಿವಾರ್ಯತೆ ಇತ್ತು, ಶೇರ್ ಮಾರ್ಕ್ ಕನೆಕ್ಷನ್ ಮಾಡ್ತಕ್ಕಂಥದ್ದನ್ನ. ಇವತ್ತು ಎರಡು ಒಂದೇ ಹಂತದಲ್ಲಿ ಇವತ್ತು ಡಿಪಿಆರ್ ಆಗಿರ್ತಕ್ಕಂಥದ್ದು, ಕೋಚಿ ಬಾಗಲಕೋಟೆ ಒಂದು ಪ್ರಾಯೋಗಿಕ ಹಂತದಲ್ಲಿ ಟ್ರಯಲ್ ಬೇಸ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಬಿಜಾಪುರದಿಂದ ಶೇರ್ ಮಾರ್ಕ್ ಕನೆಕ್ಷನ್ ಕೊಡ್ತಕ್ಕಂಥದ್ದು ರೈಲ್ವೆ ಟ್ರ್ಯಾಕ್ ಯಾಕಾಗಲಿಲ್ಲ? ನೀವೇನ್ ಮಾಡ್ತಾ ಇದ್ರಿ? ಪ್ರತಿಯೊಂದಕ್ಕೂ ನಾವು ಬೀದಿ ಮೇಲೆ ನಿಂತುಕೊಂಡು ಹೋರಾಟ ಮಾಡಲೇಬೇಕೇನು? ಎಲ್ಲವನ್ನ ನಾವೇ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣವಾದ್ರೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಿಮಗೆ 5 ವರ್ಷ ಅಧಿಕಾರವನ್ನು ಕೊಟ್ಟಿದ್ದೀವಿ. ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಈ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಬೇಕಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಇದಕ್ಕೆಲ್ಲ ತಪ್ಪತೆಯಾದರೆ ಬರುವ 2028ನೇ ಚುನಾವಣೆಯನ್ನ ರೈತ ಸಂಘ ಹಾಗೂ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ ಮುಂದುವರಿತಕ್ಕಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ಇನ್ನೂ ಸಮಯ ಅದ. ಇವತ್ತು ಮೊನ್ನೆ ದಿನ ಹೋರಾಟ ಪ್ರಾರಂಭ ಆಗಿದೆ. ತಮ್ಮ ಸಿಹಿ ಸುದ್ದಿ ಬಂದಿದೆ ಅಂದ್ರೆ ಸಿಹಿ ಸುದ್ದಿ ತಂದಂತ ರಾಜಕಾರಣಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಸರ್ಕಾರದ ಯಾವುದೇ ಇಲಾಖೆಯ ನೌಕರಾಗಿರಲಿ, ನಿಮಗೆ ಸಿಹಿಯನ್ನು ಹಂಚಿಸಿ ನಿಮಗೆ ಸನ್ಮಾನ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಪ್ಪದೇ ಆದರೆ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು ಚರ್ಚೆಗಳು ಇವತ್ತು ನಡೀತಾ ಇದೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾತು ಹೇಳ್ತಾರೆ, ಚಿಕ್ಕೋಡಿ ಜೊತೆಗೆ ಗೋಕಾಕನ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿ. ಮಹನೀಯರೇ, ನಿಮಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮ ಭೌಗೋಳಿಕ ಕ್ಷೇತ್ರ ಎಷ್ಟು? ನಮ್ಮ ಅಥಣಿಯ ಭೌಗೋಳಿಕ ವಿಸ್ತೀರ್ಣ ಎಷ್ಟದ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾರೆ. 2000